ಹಲೋ ಮಕ್ಕಳ, ನಾನು JJM ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್. ಈಗ 2 ವಿಡಿಯೋಗಳನ್ನು ನಾವು SLC ಟಾರ್ಗೆಟ್ ಅನ್ನು 2024-25 ಶುರು ಮಾಡಿದ್ದೀವಿ. ಅದರಲ್ಲಿ 2 ವಿಡಿಯೋಗಳನ್ನು ಬಿಟ್ಟಿದ್ದೀನಿ. ಆ 2 ವಿಡಿಯೋಗಳಲ್ಲಿ 2024ನೇ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಮೇಯ್ನು ಮತ್ತು ಎರಡನೇ ಮೇಯ್ನು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಎರಡನೇದರಲ್ಲಿ ಒಂದೊಂದು ಮಾರ್ಕ್ಸಿನ ಕ್ವಶನ್ಸ್ಗಳು ಒಂದು ಲೈನಲ್ಲಿ ಆನ್ಸರ್ ಮಾಡಿ ಸಾಲ್ವ್ ಮಾಡಿ ಹೇಳುವಂಥದ್ದು 8 ಕ್ವಶನ್ಸ್ಗಳು. ಟೋಟಲ್ ಆಗಿ 16 ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಯಾವ ರೀತಿಯಾಗಿ ಪ್ರಶ್ನೆ ಬರುತ್ತೆ, ಅಕಸ್ಮಾತಾಗಿ ಅದು ನಿಮಗೆ ಸಿಲೆಬಸ್ ಕಟ್ಟಾಗಿದ್ದರೆ ಆ ಜಾಗದಲ್ಲಿ ಯಾವ ಚಾಪ್ಟ್ರಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು, ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ಕೂಡ ಹೇಳಿದ್ದೀವಿ. ಈಗ ನಾವು ಮಾಡ್ತಾ ಇರೋದು 3ನೇ ವಿಡಿಯೋ. ಇದನ್ನು ನಾವು ನಮ್ಮ ಆ್ಯಪನ್ನು ನಾವು ಶುರು ಮಾಡಿದ್ದೀವಿ. ಯಾವುದು, ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ಗೆ ಹೋಗಿ JJM ಅಕಾಡೆಮಿ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ನೀವು ನಮ್ಮ ಈ SSLC ಟಾರ್ಗೆಟ್ 2024-25 ಸಬ್ಸ್ಕ್ರಿಪ್ಷನನ್ನು ಪಡಿಬೋದು. ಬರೀ ಮ್ಯಾಥಮೆಟಿಕ್ಸ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ₹499, ₹499. ಅದೇ ರೀತಿ ಸೈನ್ಸ್ನ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಪ್ರೇಟ್ ₹499. ಇಲ್ಲ ನಮಗೆ ಎರಡೂ ಬೇಕು ಅಂದರೆ ಆ ಎರಡನ್ನೂ ಸೇರಿ ₹799ಗಳಿಗೆ ನಮ್ಮ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ. ಅರ್ಥ ಆಯ್ತಾ ಮಕ್ಕಳ? ಈಗ ಬನ್ನಿ ಮಕ್ಕಳ, ಈಗ 2 ಮಾರ್ಕ್ಸಿನ ಕ್ವಶನ್ನು 2024ನೇ ಕ್ವಶನ್ ಪೇಪರಲ್ಲಿ ಎಕ್ಸಾಮ್ 1ನ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ, ನಮ್ಮ ಸಿಲೆಬಸ್ಗೆ ಯಾವ್ಯಾವ ವಿಧಿಯೋ ಅದನ್ನು ಯಾವ ರೀತಿ ಕಲಿಬೋದು, ಯಾವ ರೀತಿಯಾಗಿ ನಿಮಗೆ ಇವಾಗ ಯಾವ ರೀತಿ ಅದು ಉಪಯೋಗ ಆಗುತ್ತೆ. ನಾನು ಏನಕ್ಕೆ 2024, 2023 ಈ ಥರ ಬೋರ್ಡ್ ಎಕ್ಸಾಮ್ ಪೇಪರ್ಗಳನ್ನೇ ಸಾಲ್ವ್ ಮಾಡ್ತೀವಿ ಅಂದರೆ, ನಿಮಗೆ ಆ ಚಾಪ್ಟ್ರಲ್ಲಿ 2 ಮಾರ್ಕ್ಸಿನ ಕ್ವಶನನ್ನು ಕೇಳಿದ್ರೆ ಬೋರ್ಡವರು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಎಷ್ಟು ಸುಲಭವಾಗಿರುತ್ತೆ ಪ್ರಶ್ನೆಗಳಿಗೂ ನೀವು ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದನ್ನು ಈಗ ನಾನು ತಿಳಿಸ್ಕೊಡ್ತೀನಿ ಮಕ್ಕಳ. ನನ್ನನ್ನು ಫಾಲೋ ಮಾಡಿ. ಅರ್ಥ ಆಯ್ತಾ? ನಾನು ಏನು ಹೇಳ್ತಾ ಇರ್ತೀನೋ ಅದನ್ನು ಒಂದು ಪೇಪರು ಮತ್ತು ಒಂದು ಪೆನ್ನನ್ನು ತಗೊಂಡು ನೀಟಾಗಿ ನೋಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ಯಾವುದೇ ರೀತಿಯಾದ ಕಷ್ಟಗಳಾಗೋದಿಲ್ಲ. ಅರ್ಥ ಆಯ್ತಾ ಮಕ್ಕಳ? ಬನ್ನಿ ಇವಾಗ ನಾವು 2024ನೇ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ತೀನಿ. 3ನೆಯ ಮೇನು, ಅದರಲ್ಲಿ 17ನೆಯ ಕ್ವಶನ್, 16ನೇ ಕ್ವಶನ್ವರೆಗೂ ನಾನು ಸಾಲ್ವ್ ಮಾಡಿದ್ದೆ. ಈಗ 17ನೆಯ ಪ್ರಶ್ನೆ ನೋಡಿ. ಈಗ 17ನೆಯ ಪ್ರಶ್ನೆ ಯಾವುದು, ಇಲ್ಲಿ ನೋಡಿ. ಇಲ್ಲಿ ಪ್ರೂವ್ ದಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 8 ಕ್ವಶನ್ ಕೊಟ್ಟಿರ್ತಾರೆ 3ನೇ ಮೇನಲ್ಲಿ. ಎಷ್ಟು ಮಾರ್ಕ್ಸ್ಗಿರುತ್ತೆ? 2 ಮಾರ್ಕ್ಸ್ಗೆ ಒಂದು ಪ್ರಶ್ನೆ. ಟೋಟಲ್ ಆಗಿ 16 ಮಾರ್ಕ್ಸ್ಗಳಿಗಿರುತ್ತೆ. ಅದನ್ನು ಯಾವ ರೀತಿಯಾದ ಪ್ರಶ್ನೆಗಳು ಯಾವ್ಯಾವ ಚಾಪ್ಟ್ರಲ್ಲಿ ಕೇಳ್ತಾರೆ, ನೀವು ಯಾವ ರೀತಿಯಾಗಿ ಅದನ್ನು ಸುಲಭವಾಗಿ ಅರ್ಥೈಸ್ಕೊಂಡು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳ. ನೋಡೋಣ ಬನ್ನಿ ಇವಾಗ 17ನೆಯ ಪ್ರಶ್ನೆ. ಪ್ರೂವ್ ದಾಟ್ 3 + √2 ಈಸ್ ಆನ್ ಇರ್ರಾಷನಲ್ ನಂಬರ್. ಅಂದರೆ ಏನಂತ, ಇದನ್ನು ಅಭಾಗಲಬ್ಧ ಸಂಖ್ಯೆ ಅಂದರೆ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಯಾವ ರೀತಿ ಬರೀತೀರಾ ನೋಡೋಣ. ಈಗ ನೋಡಿ, ಮೊದಲು ಆ ಪ್ರಶ್ನೆಯನ್ನು ಬರ್ಕೊಳ್ಳಿ. 3 + 2 √2 ಅಲ್ವಾ? 3 + √2 ಇದನ್ನು P/Q ಅಂತ ಪರಿಗಣಿಸ್ಕೊಳ್ಳಿ. ಅಸ್ಯೂಮ್ ದಾಟ್ 3 + √2 = P/Q ಅಂತ
ಪರಿಗಣಿಸ್ಕೊಳ್ಳಿ. ಅರ್ಥ ಆಯ್ತಾ? ಆಮೇಲೆ ಏನು ಮಾಡಬೇಕು, ನಾನು 3ಯನ್ನು √2 ಇಲ್ಲೇ ಇಟ್ಕೊಂಡು ಇದನ್ನೇನು ಮಾಡ್ತೀನಿ, 3ಯನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಏನಾಗುತ್ತದು, p/q ಮೈನಸ್ 3 √2 ಇಸ್ ಈಕ್ವಲ್ ಟು p ಮೈನಸ್ ಈ ಕ್ಯೂವನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ 3q ಬೈ ಕ್ಯೂ. ಅರ್ಥ ಆಯ್ತಾ? ಬೈ ಕ್ಯೂ. ಈಗೇನಾಗುತ್ತೆ ಅಂದರೆ ನೋಡಿ, p ಮೈನಸ್ 3q/q ಇದನ್ನು ನಾನು ಏನಂತಾಗುತ್ತೆ, ಇಟ್ ಈಸ್ ಇರ್ರ್ಯಾಷನಲ್. ಇಟ್ ಈಸ್ ಇರ್ರ್ಯಾಷನಲ್ ಅಂದರೆ ಇಟ್ ಈಸ್ ರ್ಯಾಷನಲ್ ಅಂತ ಆಗುತ್ತೆ ಅಲ್ವಾ? ಆದರೆ ನೋಡಿ, ಇದು ರ್ಯಾಷನಲ್, ಇರ್ರ್ಯಾಷನಲ್ ಅಲ್ಲ, ರ್ಯಾಷನಲ್. ಆದರೆ √2 ಏನಾಗುತ್ತೆ, √2 ಅವಾಗ ಏನಾಗುತ್ತೆ, ಈಸ್ ರ್ಯಾಷನಲ್ ಅಂತ ಆಗುತ್ತೆ. ಅವಾಗ ಏನಂತ ಬರಿಬೋದು, ವಿಚ್ ಕಾಂಟ್ರಡಿಕ್ಟ್ಸ್ ದ ಸ್ಟೇಟ್ಮೆಂಟ್ ದಟ್ √2 ಈಸ್ ಇರ್ರ್ಯಾಷನಲ್. √2 ಈಸ್ ರ್ಯಾಷನಲ್ ಅಂತ ಇದಾಗತ್ತೆ. ನೋಡಿ, ಇಲ್ಲಿ √2 ಈಸ್ ರ್ಯಾಷನಲ್, ಇದು ರೈಟ್ ಹ್ಯಾಂಡ್ ಸೈಡು ಯಾವಾಗ ರ್ಯಾಷನಲ್ ಆಗುತ್ತೋ ಲೆಫ್ಟ್ ಹ್ಯಾಂಡ್ ಸೈಡು ಕೂಡ ರ್ಯಾಷನಲ್ ಆಗುತ್ತೆ. ಆದರೆ ನಮಗೆ ಗೊತ್ತಿರೋ ಹಾಗೆ √2 ಏನಾಗುತ್ತೆ, ಅದು ಇರ್ರ್ಯಾಷನಲ್. ದೇರ್ಫೋರ್ ನಮ್ಮ ಅಸಂಪ್ಷನ್ ಏನಾಗುತ್ತೆ, √2 ಈಸ್ ರ್ಯಾಷನಲ್ ಅಂತ ಆಗುತ್ತೆ. ಆದರೆ ದಟ್ ಕಾಂಟ್ರಡಿಕ್ಟ್ಸ್ ದ ಸ್ಟೇಟ್ಮೆಂಟ್, ದಟ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ √2 ಈಸ್ ಇರ್ರ್ಯಾಷನಲ್. ಅದಕ್ಕೆ ಏನಾಗಿತ್ತು, ನಮ್ಮ ಅಸಂಪ್ಷನ್, ಅವರ್ ಅಸಂಪ್ಷನ್ ಈಸ್ ರಾಂಗ್ ಅಂತ ಬರಿತೀನಿ. ದೇರ್ಫೋರ್ √2 ಈಸ್ ಇರ್ರ್ಯಾಷನಲ್. ಆದ್ದರಿಂದ ನಾವೇನು ಬರಿಬೋದು ಕೊನೆಗೆ, ದೇರ್ಫೋರ್ ಏನಂತಾಗುತ್ತೆ, 3 + √2 ಈಸ್ ಇರ್ರ್ಯಾಷನಲ್. ಅರ್ಥ ಆಯ್ತಾ ಮಕ್ಕಳ? ನೋಡಿ, ತುಂಬ ಸುಲಭವಾಗಿರುತ್ತೆ. ಏನಿರುತ್ತೆ, ಕ್ವಶನನ್ನು ಬರ್ಕೊಳ್ಳೋದು, ಆ ಕ್ವಶನನ್ನು ರ್ಯಾಷನಲ್ ನಂಬರ್ p/q ಅಂತ ತಗೊಳ್ಳೋದು. ನಂತರ ಏನು ಮಾಡ್ತೀರಾ, √2 ಅಲ್ಲೇ ಇಟ್ಕೊಂಡು ಈ ಮಿಕ್ಕಿದ್ದನ್ನು ಈ ಕಡೆ ಶಿಫ್ಟ್ ಮಾಡಿದಾಗ p/q -3 ಅಂತ ಆಗುತ್ತೆ. ಆಮೇಲೆ √2 ಈಸ್ ಈಕ್ವಲ್ ಟು p ಮೈನಸ್ ಈ ಕ್ಯೂವನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ 3q ಡಿವೈಡೆಡ್ ಬೈ q. p - 3q ಡಿವೈಡೆಡ್ ಬೈ q, ಇಟ್ ಈಸ್ ರ್ಯಾಷನಲ್. ಇದು ರ್ಯಾಷನಲ್ ನಂಬರ್ ಆದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದೇನಾಗುತ್ತೆ, ಅದು ಕೂಡ ರ್ಯಾಷನಲ್ ನಂಬರ್ ಆಗುತ್ತೆ. ಆದರೆ ನಿಮಗೆ ಗೊತ್ತಿರೋ ಹಾಗೆ √2 ಈಸ್ ಆನ್ ಇರ್ರ್ಯಾಷನಲ್, ವಿಚ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ √2 ಈಸ್ ಇರ್ರ್ಯಾಷನಲ್ ಅಲ್ವಾ? ದೇರ್ಫೋರ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ದೇರ್ಫೋರ್ √2 ಈಸ್ ಇರ್ರ್ಯಾಷನಲ್. ದೇರ್ಫೋರ್ 3 + √2 ಈಸ್ ಇರ್ರ್ಯಾಷನಲ್. ಅರ್ಥ ಆಯ್ತಾ ಮಕ್ಕಳ? ಈಗ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಡೆಫಿನೆಟಾಗಿ ಈ ಥರ ಕ್ವಶನನ್ನು ನೀವು ಒಂದು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಯಾವ ಚಾಪ್ಟರ್ದು ಗೊತ್ತಿದೆ ಅಲ್ಲ ನಿಮಗೆ? ರಿಯಲ್ ನಂಬರ್ಸಿನ ಚಾಪ್ಟ್ರಲ್ಲಿ ಕೇಳೋವಂಥದ್ದು. ಈ ಥರ ಇದು ಬೈನಾಮಿಯಲ್ ಅಂತ ಹೇಳೋಣ, ಯಾಕೆಂದರೆ 2 ಟರ್ಮ್ ಇದೆ. ಬೈನಾಮಿಯಲ್ ಅಂತ ಹೇಳೋಣ. ಬೈನಾಮಿಯಲನ್ನು ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ ಸಿಂಗಲ್ ಟರ್ಮನ್ನು ಕೇಳ್ಬೋದು. ಏನೋ √2 ಅಥವಾ √3 ಈ ಥರ ಕೇಳಿದಾಗ ಇದನ್ನು 3 ಮಾರ್ಕ್ಸ್ ಕೇಳ್ತಾರೆ. ಇದು ನಮ್ಮ ಆ್ಯಪಲ್ಲಿ ಪ್ರತಿಯೊಂದನ್ನು ಸಾಲ್ವ್ ಮಾಡಿ ಹಾಕಿರ್ತೀವಿ. ಯಾವ ರೀತಿಯಾಗಿ ಆ ಚಾಪ್ಟ್ರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೋ ಪ್ರತಿಯೊಂದನ್ನು ಅಲ್ಲಿ ಸಾಲ್ವ್ ಮಾಡಿ ಅಲ್ಲಿ ಹಾಕಿರ್ತೀವಿ. ಅರ್ಥ ಆಯ್ತಾ? ಬನ್ನಿ ಮಕ್ಕಳ, ಈಗ
ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವುದು ಮುಂದಿನ ಪ್ರಶ್ನೆ? 18ನೆಯ ಪ್ರಶ್ನೆ. 18ನೆಯ ಪ್ರಶ್ನೆ ಇದು ಇದೇನಾಗುತ್ತೆ ನೋಡಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿ. ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಈಕ್ವೇಷನನ್ನು ಕೊಟ್ಟಿದ್ದಾರೆ. ತುಂಬ ಸುಲಭ. ಒಂದು ಗ್ಯಾರಂಟಿಯಾದ ಪ್ರಶ್ನೆ ಇದು. 3ನೇ ಚಾಪ್ಟರ್. ಯಾವುದು 3ನೇ ಚಾಪ್ಟರ್ ನಿಮಗೆ? 3ನೇ ಚಾಪ್ಟರ್ ಯಾವುದು? 3ನೇ ಚಾಪ್ಟರು ನಿಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್. ಈಕ್ವೇಷನ್ ಇನ್ 2 ವೇರಿಯಬಲ್ಸ್. 2 ವೇರಿಯಬಲ್ಸ್. ಅರ್ಥ ಆಯ್ತಾ? ಇದನ್ನು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ ಈ ಚಾಪ್ಟ್ರಲ್ಲಿ ಒಂದು ಎಲಿಮಿನೇಷನ್ ಮೆಥಡಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ 2 ಮಾರ್ಕ್ಸ್ಗೆ. ಅದನ್ನು ಇದು ಮಾಡಬೇಕಾಗತ್ತೆ. ಇವಾಗ ಅದನ್ನು ಯಾವ ರೀತಿಯಾಗಿ ಬಿಡಿಸ್ತೀವಿ ನೋಡಿ. 18ನೆಯ ಪ್ರಶ್ನೆ 2x + y = 8 ಈಕ್ವೇಷನ್ 1. ಆಮೇಲೆ 3x - y = 7 ಈಕ್ವೇಷನ್ 2. ಈಕ್ವೇಷನ್ 2 ಯಾವ ರೀತಿಯಾಗಿ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆ ಯಾವ ರೀತಿಯಾಗಿ ಕಂಡುಹಿಡಿತೀರಾ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ 2x ಇದೆ, 3x ಇದೆ. ಇಲ್ಲಿ +y ಇದೆ, -y ಇದೆ. ನಾನು ಯಾವುದೇ ರೀತಿಯಾದ ಸೈನ್ ಚೇಂಜ್ ಮಾಡೋದು, ಸಪ್ರಾಕ್ಟ್ ಮಾಡೋದು ಅಥವಾ ಮಲ್ಟಿಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ಡೈರೆಕ್ಟಾಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಏನಾಗುತ್ತೆ? y + y ಇಲ್ಲಿ -y ಇರೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. 5x = 15. x = 15 ನೋಡಿ ಈ 5 ಇಲ್ಲಿ ಕೆಳಗಡೆಗೆ ಬರುತ್ತೆ. ಅಂದರೆ 5 1s 3s. x = 3. ಗೊತ್ತಾಯ್ತಾ? ಇದನ್ನು ಸಬ್ಸ್ಟಿಟ್ಯೂಟ್ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್. x = ಸಪ್ರಾಕ್ಟ್ ಅನ್ಕೋಬೇಡಿ, ಇದನ್ನು ಸಬ್ಸ್ಟಿಟ್ಯೂಟ್ ಆದೇಶಿಸಿ. ಏನು? x = 3 ಎಂದು ಈಕ್ವೇಷನ್ 1 ಅಥವಾ 2 ಯಾವುದ್ರಲ್ಲಾದರೂ ಒಂದು ಆದೇಶಿಸಿ. ಸಬ್ಸ್ಟಿಟ್ಯೂಟ್ x = 3 ಇನ್ ಈಕ್ವೇಷನ್ 1. ಈಕ್ವೇಷನ್ 1 ನೋಡಿ ಮಕ್ಕಳ. ನೆಕ್ಸ್ಟ್ ಪೇಜಲ್ಲಿ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ? 2x ನೋಡಿ ಅದು 2x + y. 2x + y ಇರುವಂಥದ್ದು. ಇಲ್ಲಿ 2x + y = ಏನಂತ ಇದೆ? ಮೊದಲನೇ ಈಕ್ವೇಷನ್ನು 2x + y = 8 ಅಂತ ಇದೆ. ಎಕ್ಸ್ ವ್ಯಾಲ್ಯೂ ಏನಂತ ಕಂಡುಹಿಡಿದಿದ್ದೀರಾ? 3 ಅಂತ ಬಂದಿದೆ. 3 ಅಂತ ಹಾಕಿ ಪ್ಲಸ್ y = 8. 6 + y = ಏನಾಗುತ್ತೆ? 8. ಹೆಂಗೆ ಬಂತು 6? 2 3s 6. ಸೊ y = 8 - 6 ಅಂದರೆ 2. y = 2. ಅರ್ಥ ಆಯ್ತಾ ಮಕ್ಕಳ? ಈಗ ನಮಗೆ ಬಂದಿರೋ ಅಂಥದ್ದು ಸರಿನೋ ತಪ್ಪೋ ಅದು ಗೊತ್ತಾಗಬೇಕಲ್ವಾ ನಮಗೆ? ಅದು ಗೊತ್ತಾಗಬೇಕು ಅಂದರೆ ಇಲ್ಲಿ ಈ ಈಕ್ವೇಷನ್ ಇದೆಯಲ್ಲ, ಈ ಈಕ್ವೇಷನ್ನ ತಗೊಳ್ಳಿ. 2x + y = 8 ಅಂತ ಹಾಕಿ ಇಲ್ಲೇನು ಮಾಡಬೇಕು? ಇಲ್ಲಿ ಎಕ್ಸ್ನ ಬೆಲೆ ಏನು? ಎಕ್ಸ್ನ ಬೆಲೆ ಏನಾಗುತ್ತೆ? 3 ಅಂತ ಆದೇಶಿಸಿ ಪ್ಲಸ್ ವೈನ ಬೆಲೆ ಏನಂತ ಆದೇಶಿಸೋದು? 2 ಅಂತ ಆದೇಶಿಸ್ತೀನಿ. ನೋಡಿ ಇಲ್ಲಿ 2 ಸಿಕ್ಕಿದೆ. ಇಲ್ಲೇನಾಗುತ್ತೆ? 2 3s 2 ಸಿಕ್ಕಿದೆ. ನೋಡಿ ಇಲ್ಲಿ 2 3s 6. 6 + 2 ಎಷ್ಟಾಯಿತು?
8. ನೋಡಿ 8 ಬಂತಾ? ನೋಡಿ ನಿಮಗೆ ಸಿಕ್ಕಿರುವಂಥ ಬೆಲೆ ಆ ಸಮೀಕರಣಕ್ಕೆ ನೀವು ಆದೇಶಿಸಿದಾಗ ಏನಾಗಬೇಕು ಅಥವಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಅಲ್ಲಿ ಇಸ್ ಈಕ್ವಲ್ ಟು ಆದಮೇಲೆ ಇರುವಂಥ ನಂಬರ್ ಇರುತ್ತಲ್ಲ ಆ ನಂಬರ್ ಸಿಕ್ಕಬೇಕು. ಸಿಕ್ಕಿದ್ರೆ ಏನಾಗುತ್ತೆ, ಅದು ಕರೆಕ್ಟ್ ಆನ್ಸರ್ ಅಂತ ಅರ್ಥ. ಅರ್ಥ ಆಯ್ತಾ? ಇನ್ನೊಂದ್ಸಲಿ ಕ್ವಿಕ್ಕಾಗಿ ರಿವ್ಯೂ ಮಾಡ್ಕೊಂಬಂದ್ಬಿಡೋಣ ಮಕ್ಕಳ. ಈಗ ಕ್ವಿಕ್ಕಾಗಿ ರಿವ್ಯೂ ಮಾಡ್ಕೊಂಬಂದ್ಬಿಡೋಣ. ಇಲ್ಲಿ ನೋಡಿ 2x + y ಇಸ್ ಈಕ್ವಲ್ ಟು ಏನು, ಇವೆರಡು ಈಕ್ವೇಶನ್ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಎರಡು ಈಕ್ವೇಶನ್ ಯಾವ್ದು? 2x + y ಇಸ್ ಈಕ್ವಲ್ ಟು 8, 3x - y ಇಸ್ ಈಕ್ವಲ್ ಟು 7. ಇಲ್ಲಿ 2x + y ಇಸ್ ಈಕ್ವಲ್ ಟು 8, 3x - y ಇಸ್ ಈಕ್ವಲ್ ಟು 7, 5x ಇಸ್ ಈಕ್ವಲ್ ಟು 15, x ಇಸ್ ಈಕ್ವಲ್ ಟು 15/5, 1s 3s, x ಇಸ್ ಈಕ್ವಲ್ ಟು 3, x ಇಸ್ ಈಕ್ವಲ್ ಟು 3. ಸಬ್ಸ್ಟಿಟ್ಯೂಟ್ x ಇಸ್ ಈಕ್ವಲ್ ಟು 3 ಇನ್ ಈಕ್ವೇಶನ್ 1. ಈಕ್ವೇಶನ್ 1ನಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸಿಗುತ್ತೆ. ನೋಡಿ ಇಲ್ಲಿ 3 ಅಂತ ಮಾಡಿದಾಗ ನಿಮ್ಗೆ ಏನಾಯಿತು? 3 ಅಂತ ಮಾಡಿದೆ 2 × 3 + y ಇಸ್ ಈಕ್ವಲ್ ಟು 8. ಅಂದರೆ 2 3s 6, 6 + y ಇಸ್ ಈಕ್ವಲ್ ಟು 8. ಅವಾಗ y ಇಸ್ ಈಕ್ವಲ್ ಟು 8 - 6 ಇಸ್ ಈಕ್ವಲ್ ಟು 2. y ಇಸ್ ಈಕ್ವಲ್ ಟು 2. ಅರ್ಥ ಆಯ್ತಾ ಮಕ್ಕಳ ನಿಮ್ಗೀಗ? ಅದನ್ನು ಸಿಕ್ಕದಂಥ ವ್ಯಾಲ್ಯೂನ ಅದನ್ನು ಈಕ್ವೇಶನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಸ್ ಈಕ್ವಲ್ ಟು ಆದಮೇಲೆ ಏನಿರುತ್ತೋ ಆ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಈಗ ನೆಕ್ಸ್ಟು ಮುಂದಿನ ಉದಾಹರಣೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಮುಂದಿನ ಪ್ರಶ್ನೆಗೆ ಯಾವುದು ನೋಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ ಫೈಂಡ್ ದ ಕೋಆರ್ಡಿನೇಟ್. ಇಲ್ಲ ಒಂದು ಎಸ್, ಇಲ್ಲಿ ಫೈಂಡ್ ದ ಸಮ್ ಆಫ್ ದ, ಇಲ್ಲಿ ಫೈಂಡ್ ದ ಸಮ್ ಆಫ್ ದ ಯಾವ ಚಾಪ್ಟ್ರಲ್ಲಿ ಕೇಳಿದಾನೆ ಅದನ್ನ? ಎ ಪಿಯ 2 ಮಾರ್ಕ್ಸಿನ ಪ್ರಶ್ನೆ. ತುಂಬ ಸುಲಭ ಇರುತ್ತೆ. 5ನೆಯ ಚಾಪ್ಟರ್, ನಿಮಗೆ 5ನೆಯ ಚಾಪ್ಟರ್. ಇದು ಅಷ್ಟೇ ಕನ್ಫರ್ಮ್ ಆಗಿ ಬರುವಂಥ ಪ್ರಶ್ನೆ ಮಕ್ಕಳ. ಇದು ಕನ್ಫರ್ಮ್ ಆಗಿ ಬರುವಂಥ ಪ್ರಶ್ನೆ. ಹೇಗೆ ನಿಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ನಿಮಗೆ ಒಂದು 2 ಮಾರ್ಕ್ಸ್ ಕೇಳ್ತಾರೆ ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ ಅಂತ ಹೇಳಿದ್ನೋ, ಅದೇ ರೀತಿ ಇಲ್ಲೂ ಅಷ್ಟೇ. ಇಲ್ಲೂ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ 2 ಮಾರ್ಕ್ಸಿನ ಪ್ರಶ್ನೆ ಬಂದೇ ಬರುತ್ತೆ ಈ ಟೈಪಲ್ಲಿ. ಫಾರ್ಮುಲಾನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಯಾವುದು ಚಾಪ್ಟರ್ ಹೆಸರೇನು? ಚಾಪ್ಟರ್ ಹೆಸರು ಎ ಪಿ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಕೊಟ್ಟಿದ್ದಾರೆ? ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್. ಅಂದರೆ ಮೊದಲ 20 ಟರ್ಮ್ಗಳ ಮೊತ್ತ. ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 1, 5, 9 ಯೂಸಿಂಗ್ ಫಾರ್ಮುಲಾ. Find the sum of first 20 terms of the arithmetic progression 1, 5, 9, so on using formula. ಗೊತ್ತಾಯ್ತಾ? ಈಗ ಏನು ಮಾಡಬೇಕು? ಮೊದಲು ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಮೊದಲು ಕ್ವಶನ್ ಅಂದರೆ ಅದನ್ನು ಸೀರೀಸನ್ನು ಬರ್ಕೊಂಬಿಡಿ. ಇಲ್ಲಿ ಇದು ಬರ್ಕೊಂಡು ಈಗ ಇಲ್ಲಿ ಮೊದಲನೆಯ ಟರ್ಮ್ ಎ ಇಸ್ ಈಕ್ವಲ್ ಟು ಎಷ್ಟು? 1, ಡಿ ಇಸ್ ಈಕ್ವಲ್ ಟು 5 - 1. ಹೆಂಗೆ 5 - 1? ಎರಡನೆಯ ಟರ್ಮಿಂದ ಮೊದಲನೆಯ ಟರ್ಮನ್ನು ಮೈನಸ್ ಮಾಡಿದ್ರೆ ನಿಮಗೆ ಡಿ ವ್ಯಾಲ್ಯೂ ಬರುತ್ತೆ. ಎಷ್ಟಾಯಿತು? 5 - 1 ಎಷ್ಟಾಗುತ್ತೆ? 4. ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಇದೆಲ್ಲ ಕಾಮನ್ ಡಿಫ್ರೆನ್ಸನ್ನು ಕೊಡುತ್ತೆ. ಅರ್ಥ ಆಯ್ತಾ? ಈಗ ಅವರು ಏನು ಕೇಳಿದ್ದಾರೆ? ಸಮ್ ಕೇಳಿದ್ದಾರೆ. ಎಸ್ 20 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮಗೆ ಗೊತ್ತಿರೋಂಥ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಆಫ್
ಎನ್ ಮೈನಸ್ 1 ಇಂಟು ಡಿ. ಅರ್ಥ ಆಯ್ತಾ ಮಕ್ಕಳ? ಏನಾಗುತ್ತೆ? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಬರ್ಕೊಂಡಿರುವಂಥದ್ದನ್ನು ನಾವು ಬೆಲೆಗಳನ್ನು ಆದೇಶಿಸ್ತಾ ಬನ್ನಿ. S20 ಇಸ್ ಈಕ್ವಲ್ ಟು ಎನ್ ಜಾಗದಲ್ಲಿ 20 ಆಗಿದೆ. 20 ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 22. 20 ಡಿವೈಡೆಡ್ ಬೈ 2. ಸಾರಿ, ನಾನು 20 ಅಂತ ಹೇಳಿದೆ, 2 ಆಯಿತಾ. 20 ಡಿವೈಡೆಡ್ ಬೈ 2, ಎನ್ ಜಾಗದಲ್ಲಿ 20 ಆಗಿದೆ. ಆಮೇಲೆ 2 ಇಂಟು ಎ ವ್ಯಾಲ್ಯೂ ಎಷ್ಟು? 1 ಪ್ಲಸ್ 20 ಮೈನಸ್ 1, 20 ಮೈನಸ್ 1. ಡಿ ವ್ಯಾಲ್ಯೂ ಎಷ್ಟು? ಡಿ ವ್ಯಾಲ್ಯೂ 4. ನೋಡಿ, ಅಲ್ಲೆಲ್ಲ ಬರ್ಕೊಂಡಿರೋದನ್ನು ಇಲ್ಲಿ ಆದೇಶಿಸೋದು ಅಷ್ಟೇ. ಬರ್ಕೊಂಡಿರೋ ಅಂಥದ್ದನ್ನು ಏನು ಮಾಡಬೇಕು? ನಾನು ಇಲ್ಲಿ ಆದೇಶಿಸಬೇಕು. ಐ ವಾಂಟ್ ಟು ಮೇಕ್ ಎ ಸಬ್ಸ್ಟಿಟ್ಯೂಷನ್. ಆಫ್ಟರ್ ದ್ಯಾಟ್ S20 ವಿಲ್ ಬಿ ಈಕ್ವಲ್ ಟು 1 ಝ, ಇದು 10 ಝ, 2 ಹತ್ಲ 20 ಆಯಿತಾ, 10. ಆಮೇಲೆ 2 ಇಂಟು 1 2 ಪ್ಲಸ್ 19 ಇಂಟು 4 19 ಹೆಂಗೆ ಬಂತು? 20 ಮೈನಸ್ 1 19 ಇಂಟು 4. ಸೊ ದಿಸ್ S20 ಇಸ್ ಈಕ್ವಲ್ ಟು 10, 2 ಪ್ಲಸ್ 19 ಇಂಟು 4 38 76. ಅರ್ಥ ಆಯ್ತಾ? 76 ಏನಾಗುತ್ತೆ ಈಗ? 10 ಇಂಟು 78 ಹೆಂಗೆ ಬಂತು? 78 ನೋಡಿ, 2 ಪ್ಲಸ್ 76 ಎಷ್ಟಾಯಿತು? 78 ಆಯಿತು. ಇದೇನಾಗುತ್ತೆ? 780. 10 ಇಂಟು 78 780. ನೋಡಿ ಎಷ್ಟು ಸುಲಭವಾಗಿದೆ. ನೀವಿಲ್ಲಿ ಏನು ಮಾಡಬೇಕು ಅಂದರೆ, ಕೊಟ್ಟಿರುವಂತಹ ಪ್ರಶ್ನೆಯ ಸೀಕ್ವೆನ್ಸನ್ನು ಬರ್ಕೊಂಡು ಅಲ್ಲಿ ಆದೇಶಿಸ್ಕೊತಾ ಹೋದರೆ ಸಾಕು, ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಏನು ಅಂಥ ಕಷ್ಟಕರವಾದಂಥ ಪ್ರಶ್ನೆಗಳೇನಲ್ಲ ಇದು. ನೋಡಿ, ಮಾಡಿದಂಥ 17ನೇ ಪ್ರಶ್ನೆ, 18ನೇ ಪ್ರಶ್ನೆ ಮತ್ತು 19ನೆಯ ಪ್ರಶ್ನೆ, ಈ 3 ಪ್ರಶ್ನೆಗಳು ನಿಮಗೆ ಒಂದು ರೆಗ್ಯುಲರ್ ಕ್ವಶನ್ಗಳು ಅಂತ ತಿಳ್ಕೊಂಬಿಡಿ. ಯಾವುದರಲ್ಲಿ? ಇವಾಗ ಮುಂಬರುವ 2025ನೆಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ 3 ಕ್ವಶನ್ ಮೇಲೆ ಈ ಥರ ಕ್ವಶನ್ಗಳನ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದ್ಸಲಿ ಕ್ವಿಕ್ಕಾಗಿ ರಿವ್ಯೂ ಮಾಡ್ತಾ ಹೋಗ್ಬಿಡೋಣ. ಇಲ್ಲೇನಾಗುತ್ತೆ? AP ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಮೊದಲು ಒಂದು ಸೀಕ್ವೆನ್ಸ್ ಬರ್ಕೊಂಡ್ಬಿಟ್ಟಿದ್ದೀನಿ ಅವ್ರು ಕೊಟ್ಟಿರೋ ಅಂಥದ್ದು. 1 5 9 ಹಿಂಗೆ ಸೊ ಆನ್. A ಇಸ್ ಈಕ್ವಲ್ ಟು 1, D ಇಸ್ ಈಕ್ವಲ್ ಟು 5 ಮೈನಸ್ 1, ಅಂದರೆ 5 ಮೈನಸ್ 1 ಎರಡನೆಯ ಪದದಿಂದ ಮೊದಲನೆಯ ಪದ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ವಿಲ್ ಗಿವ್ ದ ಕಾಮನ್ ಡಿಫ್ರೆನ್ಸ್. ಮತ್ತು ಎಷ್ಟನೇದು ಕಂಡುಹಿಡಬೇಕು? S20. n ಇಸ್ ಈಕ್ವಲ್ ಟು 20. SN ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ, ಈ ಫಾರ್ಮುಲಾಗೆ ಬರೆದು ಆಮೇಲೆ ಅಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಸ್ಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಏನು? ಇಲ್ಲಿ 20 ಹಾಕಿದ್ದೀನಿ n ಜಾಗದಲ್ಲಿ, ಇಲ್ಲಿ 2 ಹಂಗೆ ಬರೆದಿದ್ದೀನಿ. 2 ಇಂಟು 1 ಪ್ಲಸ್ 20 ಮೈನಸ್ 1 ಇಂಟು 4 ಮತ್ತು S20 ಇಸ್ ಈಕ್ವಲ್ ಟು 10 ಅಂತ ಬರುತ್ತೆ. 2 ಪ್ಲಸ್ 19 ಇಂಟು 4. ಅದೇ ಥರ S20 ಇಸ್ ಈಕ್ವಲ್ ಟು 10, ಇಲ್ಲಿ 2 ಪ್ಲಸ್ 76 ಇದೇನಾಗುತ್ತೆ? 78 ಆಗುತ್ತೆ. 78 ಇಂಟು 10 ಏನಾಗುತ್ತೆ? 780 ಅಂತ ಬರುತ್ತೆ ಮಕ್ಕಳ. ಗೊತ್ತಾಯ್ತಾ? ನೋಡಿ, ಏನಾದರೂ ಕಷ್ಟ ಇದೆಯಾ ನಿಮಗೆ? ಇನ್ನು 3 ಪ್ರಶ್ನೆಗಳು ಯಾವ ರೀತಿ, ಇನ್ನು 5 ಪ್ರಶ್ನೆಗಳಿದ್ದಾವೆ. 5 ಪ್ರಶ್ನೆಗಳು ಯಾವ ರೀತಿಯಾದ ಚಾಪ್ಟರ್ಗಳಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ಅಕಸ್ಮಾತಾಗಿ ಅದು ಹಳೆ ಪ್ರಶ್ನೆ ಆಗಿದ್ದರೆ, ಅಂದರೆ ಹಳೆ ಸಿಲೆಬಸ್ಸಲ್ಲಿರೋದಾಗಿ ಇವಾಗ ಇಲ್ದಿದ್ದ ಅಂದರೆ ಆ ಜಾಗದಲ್ಲಿ ಯಾವುದನ್ನು ಕೊಡ್ಬೋದು ಅನ್ನೋ ಒಂದು ಗೆಸ್ಸನ್ನು ಕೂಡ ಹೇಳ್ತಾ ಸಾಲ್ವ್ ಮಾಡ್ಕೊಳ್ತಾ ತೋರಿಸ್ತೀನಿ ನನ್ನ ಮುಂದಿನ ವಿಡಿಯೋಲ್ಲಿ. ಗೊತ್ತಾಯ್ತಾ? 4ನೇ ವಿಡಿಯೋ ಅಲ್ಲಿ ತೋರಿಸ್ತೀನಿ ಅದನ್ನು. ಈಗ ಧನ್ಯವಾದಗಳು.